ಶಾಲೆಗೆ ಮಕ್ಕಳು ಹೋಗೋದೇನಕ್ಕೆ? ವಿದ್ಯೆ ಕಲಿಯೋದಕ್ಕೆ. ಅದು ಬಿಟ್ಬಿಟ್ಟು ಹಿಜಾಬ್ ಹಾಕ್ಕೊಳ್ಳೋಕ್ಕೋ ಕೇಸರಿ ಶಾಲ್ ಹಾಕ್ಕೊಳ್ಳೋಕ್ಕೋ ಅಲ್ಲ. ಹಿಜಾಬ್ಗಳನ್ನ ಧರಿಸ್ಕೊಂಡು ಬರಬಾರ್ದು ಅಂತ ಹೇಳಿ 2022ರಲ್ಲಿ BJP ಕಾನೂನನ್ನು ಮಾಡುತ್ತೆ. ಹಾಗೆ ಕೇಸರಿ ಶಾಲ್ಗಳನ್ನು ಕೂಡ ಹಾಕೊಂಡು ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇದು ಹೀಗೆ ನಡ್ಕೊಂಡು ಹೋಗಿದ್ರೆ ಒಳ್ಳೇದಾಗ್ತಿತ್ತೋ ಏನೋ. ಆದರೆ ಕಾಂಗ್ರೆಸ್ ಸರ್ಕಾರ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಮಾಡ್ಕೊಂಡಿದ್ದಾರೆ ಮಧು ಬಂಗಾರಪ್ಪ ಅವರು. ಶಿಕ್ಷಣ ಸಚಿವರಾಗಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ, ಅದಕ್ಕೇನಾದ್ರೂ ಮಾಡೋಣ ಅಂತ ಅಂದ್ಕೊಂಡ್ರೆ ಇಷ್ಟೊತ್ತಿಗೆ ಎಲ್ಲೋ ಹೋಗಿರ್ತಿದ್ವಿ. ಆದ್ರೆ ಮಧು ಬಂಗಾರಪ್ಪ ಅವ್ರು ಹೇಳಿದ್ದೇನು, ಹಿಜಾಬ್ ಹಾಕೊಂಡು ಬರ್ಬೋದು ಅಂತ. ಸೈಲೆಂಟ್ ಆಗಿ ಇದ್ದಂತಹ ಸಂಘಟನೆಗಳನ್ನ ಬಡಿದೆಬ್ಬಿಸಿದ್ದು ಮಧು ಬಂಗಾರಪ್ಪ. ಕನ್ನಡ ಶಾಲೆಯ ಪರಿಸ್ಥಿತಿ ಏನಾಗಿದೆ, ಅವ್ರಿಗೆ ಹೈಟೆಕ್ ಎಜುಕೇಶನ್ ಅನ್ನ ಕೊಡಿಸೋಣ, ಅಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಅನ್ನೋದು ಅದೆಲ್ಲ ಇಲ್ಲ. ಹಿಜಾಬ್ ಹಾಕೊಂಡು ಹೋಗ್ಬಿಡಿ ಅಂತ ಹೇಳ್ಬಿಟ್ರು. ಅಲ್ರಿ, ಹಿಜಾಬ್ ಹಾಕೊಂಡು ಹೋಗ್ಬಿಡಿ ಅಂತ ಹೇಳೋದಕ್ಕೆ ಏನ್ ನಿಮ್ಗೆ ಹಕ್ಕಿದೆ? ವಿದ್ಯೆ ಕಲಿಯೋಕೆ ಹೋಗ್ತಿದ್ದಾರಾ ಅಥವಾ ಹಿಜಾಬ್ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರಾ ಅಲ್ಲಿ ಮಕ್ಕಳು? ನಿಮ್ಮ ಉಪಚುನಾವಣೆಯಲ್ಲಿ ಮುಸಲ್ಮಾನ ನಾಯಕರಿಗೆ ಸ್ವಲ್ಪ ಬೇಜಾರಾಗಿದೆ, ಅವರನ್ನ ಸರಿ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಈಗ ಬರ್ತಿರೋ GBA ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ 5 ಪಾಲಿಕೆಗಳನ್ನು ಗೆಲ್ಲಕ್ಕಾಗಲ್ಲ ಅನ್ನುವಂತಹ ದೃಷ್ಟಿಯಿಂದ ಈಗ ಮುಸಲ್ಮಾನರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡಕ್ಕೆ ಹೋಗ್ತಿದ್ದೀರಾ. ಮುಸಲ್ಮಾನರಿಗೆ ಅನುಕೂಲ ಮಾಡಿದ್ರೆ ನಮಗೆ ಓಟ್ ಬರುತ್ತೆ ಅಂತನಾ? ಜೇನುಗೂಡ್ನಂಗೆ ಇರುವಂತಹ ವಿದ್ಯಾರ್ಥಿಗಳ ಮನಸ್ಸನ್ನ ಕಲ್ಕಿದ್ದೀರಲ್ಲ, ಏನು ಹೇಳೋಣ? ನಿಮ್ಮ ಕೆಟ್ಟ ರಾಜಕಾರಣಕ್ಕೆ ಯಾಕೆ ಬಲಿಯಾಗಬೇಕು ವಿದ್ಯಾರ್ಥಿಗಳು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಮವಸ್ತ್ರವನ್ನು ಧರಿಸೋದು ಯಾಕೆ? ಪ್ರತಿಯೊಬ್ಬರೂ ಕೂಡ ಬಡವ ಶ್ರೀಮಂತ, ಲಿಂಗಾಯತ, ಬ್ರಾಹ್ಮಣ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವುದು ಭಾವನೆಗಳು ಬರಬಾರ್ದು, ಎಲ್ಲರೂ ಕೂಡ ಒಂದೇ ಬಟ್ಟೆಯನ್ನು ಧರಿಸ್ಕೊಂಡು ಬರಬೇಕು ಅನ್ನೋದೇ ಮೂಲಮಂತ್ರ ಅಲ್ವಾ? ಆ ಥರದ ಇರುವಂತಹ ಒಂದು ವಿಚಾರವನ್ನು ಇಲ್ಲ, ಹಿಜಾಬ್ ಹಾಕೋಬೋದು, ಜನಿವಾರ ಹಾಕೋಬೋದು, ಲಿಂಗ ಕಟ್ಟಿಕೊಳ್ಳಬಹುದು, ಕೇಸರಿ ಶಾಲ್ ಹಾಕೊಳ್ಳಂಗಿಲ್ಲ, ಅವಶ್ಯಕತೆ ಇದೆಯಾ? ಇದೆಲ್ಲ ನೀವೇ ಬುದ್ಧಿ ಹೇಳಬೇಕಾಗಿರುವಂತಹ ವಿಚಾರವನ್ನು ಮಕ್ಕಳ ಒಂದು ಮನಸ್ಸಿನಲ್ಲಿ ವೈಮನಸ್ಸು ತುಂಬ್ತಾ ಇದ್ದೀರಲ್ಲ. ನೀವು ದ್ವೇಷ ಭಾವನೆಯನ್ನು ಬೆಳೆಸ್ತಾ ಇದ್ದೀರಲ್ಲ. ಮನುಷ್ಯತ್ವವನ್ನು ಕಳ್ಕೊಂಡಿದ್ಯಾ ಕಾಂಗ್ರೆಸ್ ಸರ್ಕಾರ? BJPಯ ಸಾಕಷ್ಟು ನಾಯಕರು ಹಾಗೂ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಈಗ ಕೇಸರಿ ಶಾಲ್ ಹಾಕೊಂಡ್ ಬರ್ತಾರೆ ಅಂತ. ನೀವು ಶಾಲ್ ಪ್ರಚಾರಕ್ಕೂ ನಿಂತ್ಕೊಂಡಿದ್ದೀರೋ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವಿಚಾರವಾಗಿ ನಿಂತ್ಕೊಂಡಿದ್ದೀರೋ? ನೀಟ್ ಪ್ರಶ್ನೆ ಪತ್ರಿಕೆ ಸೋರುತ್ತೆ, ಆ ಯಾವೊಂದು ಸಂಘಟನೆಗಳು ಕೂಡ ಮುಂದಕ್ಕೆ ಬರೋದಿಲ್ಲ. ಇದೇನಾ ನಿಮ್ಮ ರಾಜಕೀಯ? ಇಲ್ಲಿ ಬಲಿಯಾದವರು ಸಾರ್ವಜನಿಕರು, ವಿದ್ಯಾರ್ಥಿಗಳು. ಉಪಚುನಾವಣೆ ಎಲೆಕ್ಷನ್ನಲ್ಲಿ ಒಂದು ಟಿಕೆಟ್ ಕೊಡ್ಲಿಕ್ಕೆ ಆಗಲಿಲ್ಲ ಎನ್ನುವಂತಹ ದೃಷ್ಟಿಯಿಂದ ಅವರ ಮನಸ್ಸನ್ನು ಸರಿ ಮಾಡಲಿಕ್ಕೆ, ಅವರ ಮನಸ್ಸನ್ನು ತಣ್ಣಗೆ ಮಾಡಲಿಕ್ಕೆ ನೀವು ಒಂದು ವೇಷವನ್ನು ಕಟ್ತೀರಾ. ಅದೇ ಹಿಜಾಬ್ಗಳನ್ನು ಹಾಕ್ಕೊಂಡು ಹೋಗ್ಬೋದು ಶಾಲೆಗಳಿಗೆ ಅಂತ ಹೇಳಿ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಕೂತ್ಕೊಂಡಿದ್ದೀರಾ. ಹೇಳೋರು ಕೇಳೋರು ಯಾರೂ ಇಲ್ಲ. ಇಲ್ಲಿರುವಂತಹ ಸಮಾಜದ ಸಾಕಷ್ಟು ನಾಯಕರು ಅದರ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ. ಇದೇ ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ ಕರ್ನಾಟಕದ ರಾಜಕಾರಣಿಗಳಿಗೆ? ಇದೇ ಪ್ರಶ್ನೆ ಈಗ ಸಾರ್ವಜನಿಕರ ಮನಸ್ಸಿನಲ್ಲಿ ಮೂಡ್ತಾ ಇದೆ, ಜನನಾಯಕರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.